ಈ ತೇರಿನಲ್ಲಿ ಬಂದಿರತಕ್ಕಂಥ ದ್ಯಾಮವ್ವ ಅಲ್ಲಿ ಅಂಬಿಗೇರು ಓಣಿಯಿಂದ ತೇರಿನಲ್ಲಿ ಬಂದಿರತಕ್ಕಂಥ ದ್ಯಾಮವ್ವನನ್ನು ನಮ್ಮ ಮೆರಕನಟ್ಟಿ ಲಕ್ಷ್ಮಿ ಅಂತೀವಲ್ಲ ಆ ಗುಡಿಯಲ್ಲಿ ಕೂಡಿಸ್ತಾರೆ 2-3 ದಿನ. ಅಲ್ಲಿ ಉಡಿ ತುಂಬೋದು ಮಾಡೋದ್ರ ಸಲುವಾಗಿ. ಇದು ಆ ಲಕ್ಷ್ಮಿಗೂ ಇವಳಿಗೆ ಇರ್ತಕ್ಕಂಥ ಅವಳ ಗುಡಿಯಲ್ಲಿ ಹೋಗಿ ಕೂಡ್ತಾ ಇರೋದ್ರಿಂದ ಒಂದು ಸಂಬಂಧ ಅಂತ ಅನ್ಬೋದೇನೋ. ಆಮೇಲೆ ಸಾಮಾನ್ಯವಾಗಿ ಹಿಂದೆ ಮಾಡ್ತಾಯಿದ್ರು ಕಾಣಿಸ್ತದೆ, ಇವತ್ತು ಮಾಡ್ತಾ ಇರಲಿಕ್ಕಿಲ್ಲ. ಆ ಕೋನದ ರುಂಡ ಅದನ್ನು ಮೆರಕನಟ್ಟಿ ಲಕ್ಷ್ಮಿಯ ಮುಂಭಾಗದಲ್ಲಿ ಹೂಳ್ತಾ ಇದ್ದರು ಅಂತ ನಾನು ಕೇಳಿದ್ದುಂಟು. ಈಗ ಅದನ್ನು ಮಾಡದೇ ಇರ್ಬೋದು, ಕಾನೂನು ನಿಷೇಧ ಇದೆ ಅದಕ್ಕೆ. ಅಂದರೆ ಈ ಥರ ಒಂದಿಷ್ಟು ದ್ಯಾಮವ್ವನಿಗೆ ಲಕ್ಷ್ಮಿಗೆ ಸಂಬಂಧ ಇರ್ಬೋದು. ಇನ್ನು ಕೆಳಗಿನ ಓಣಿಯ ಅಲ್ಲಿಯ ಲಕ್ಷ್ಮಿಗೆ ಅಂತ ಕೇಳಿದ್ರೆ ಇನ್ನೊಬ್ಬ ತಂಗಿ ಎನ್ನತಕ್ಕಂಥ ದ್ಯಾಮವ್ವನನ್ನು ಕೆಳಗಿನ ಪೇಟೆಯ ಲಕ್ಷ್ಮವ್ವನ ಗುಡಿಯಲ್ಲಿ ಹೋಗಿ ಕುಂಡ್ರಿಸ್ತಾರೆ 2-3 ದಿನ. ಒಬ್ಬಳು ಗ್ರಾಮದೇವಿಯನ್ನು ಈ ಕಡೆಗೆ, ಇನ್ನೊಬ್ಬಳನ್ನು ಆ ಕಡೆಗೆ. ಇಂಥ ಸಂಬಂಧಗಳನ್ನು ಬಿಟ್ಟರೆ ಉಳಿದ ಯಾವುದೇ ಬಗೆಯ ಸಂಬಂಧ ಇಲ್ಲ. ಹಂಗೆ ನೋಡಿದ್ರೆ ಅವರು ಗ್ರಾಮದ ದೇವರೇ, ಗ್ರಾಮದಲ್ಲೇ ಇರ್ತಾರೆ. ಆದರೆ ವ್ಯತ್ಯಾಸ ಏನಪ್ಪ ಅಂತ ಕೇಳಿದ್ರೆ ಇನ್ನೊಂದು ಬಹಳ ಪ್ರಮುಖವಾಗಿ ನಮ್ಮ ದ್ಯಾಮವ್ವ ಒಂದಿಷ್ಟು ಸೌಮ್ಯ ಅನ್ನಿಸ್ತಾಳೆ, ಒಂದು ಸ್ವಲ್ಪ ಉಗ್ರ ಅನ್ನಿಸ್ತಾಳೆ. ಆದರೆ ಲಕ್ಷ್ಮಿಯರಿಬ್ಬರು ಕೂಡ ಉಗ್ರನೇ. ಕಾಳಿ, ದುರ್ಗಿ, ಮಾರಿ, ಮಸನಿ, ಕರಿಯವ್ವ, ಕಾಟವ್ವ, ಈ ಯಾವುದೇ ದೇವರನ್ನು ತಗೊಳ್ಳಿ ಇವರೆಲ್ಲ ಉಗ್ರ ಸ್ವರೂಪದವರು. ಇವಳು ಸ್ವಲ್ಪ ಸೌಮ್ಯ ಸ್ವರೂಪದವಳು. ಈ ಥರದ ಭೇದ ವ್ಯತ್ಯಾಸವನ್ನು ಕೂಡ ಅವರಲ್ಲಿ ನಾವು ಮಾಡಿ ಹೇಳ್ಬೋದು ಅಂತ ಕಾಣಿಸ್ತದೆ. ವಿಶೇಷ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ದೇವತೆಗಳನ್ನು ಎಲ್ಲ ವರ್ಗದ ಅಥವಾ ವರ್ಣದ ಜನ ಪೂಜಿಸ್ತಾರ, ಗೌರವಿಸ್ತಾರ, ವಿರೋಧನ ಅದು ಆರಂಭದಿಂದಲೂ ಏನಾದರೂ ವಿರೋಧ ಒಂದು ಸರ್ ನನಗೆ ತಿಳಿದ ಮಟ್ಟಿಗೆ ಈ ಗೋಕಾಕದಲ್ಲಿ ನಾನು ಹಂಗೆ ಅಂದ್ಕೊಂಡ ಮಟ್ಟಿಗೆ ಗೋಕಾಕ್ ಯಾವಾಗ ಹುಟ್ಟಿತೋ ಆವಾಗಲೇ ಗ್ರಾಮದೇವರು ಹುಟ್ಟಿದ್ದಾರೆ. ಆದರೆ ಇದಕ್ಕೆ ದಾಖಲೆಗಳನ್ನು ಕೊಡೋದು ಭಾಳ ಕಷ್ಟ. ಯಾಕಂದರೆ ಪರಂಪರಾಗತ ವಿಚಾರಗಳಿಗೆ, ಜಾನಪದದ ವಿಚಾರಗಳಿಗೆ ಇತಿಹಾಸ ಕಟ್ಟೋದು ಕಷ್ಟ. ಅದಕ್ಕೆ ದಾಖಲೆಗಳು ಸಿಗೋದಿಲ್ಲ. ಅದಕ್ಕಾಗಿ ಮೌಖಿಕವಾಗಿ ಬಂದಂಥದ್ದು. ಆ ಹಿನ್ನೆಲೆಯಲ್ಲಿ 1914ರಲ್ಲಿ ಗೋಕಾಕು ಇದು ಪ್ರವಾಹದೊಳಗೆ ಸಿಲುಕಿಕೊಂಡಿರ್ತದೆ. ಆವಾಗ ಒಬ್ಬ ಲಾವಣಿಕಾರ ಒಂದು